ಸರ್ವಪ್ರಥಮ ಭಾರತಾಂಬೆಯನ್ನು ಮನದಲ್ಲಿ ನಿಲ್ಲಿತ ಆತ್ಮೀಯ ಅಗ್ನಿವೀರರಾಗ ಬಯಸುವ ಆತ್ಮೀಯ ಅಭ್ಯರ್ಥಿಗಳೇ, ಇದು ಜನವರಿ 15 ತಾರೀಕು ಆರ್ಮಿಯವರ ಎಕ್ಸಾಮು. ಈಗಾಗಲೇ ನಮ್ಮ ತರಬೇತಿ ಸಂಸ್ಥೆಯಲ್ಲಿ GD ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಅದೇ ರೀತಿಯಾಗಿ ಕ್ಲರ್ಕ್ ವಿದ್ಯಾರ್ಥಿಗಳು ಬಂದಿದ್ದೀರಿ. ಅದೇ ರೀತಿಯಾಗಿ ಟ್ರೇಡ್ಮನ್ ವಿದ್ಯಾರ್ಥಿಗಳು ಬಂದಿದ್ದೀರಿ. ಎಲ್ಲರಿಗೂ ಪರೀಕ್ಷೆ ಯಾವಪ್ಪ ಅಂದ್ರೆ ನಾಳೆ ರವಿವಾರ ಜನವರಿ 15 ಅದ. ನಿಮಗೆ ಪರೀಕ್ಷೆ ಅವಧಿ ಕಡಿಮೆ ಇದ್ದರೂ ಸಹಿತ ಸಾಕಷ್ಟು ಎಲ್ಲ ಅಭ್ಯರ್ಥಿಗಳು ನೀವು ಕೆಲವೊಂದು ಜನ ಕ್ಲಾಸ್ ಕೂತ್ರಿ, ಕೆಲವೊಂದು ಜನ ಕ್ಲಾಸ್ ಕುಂದಿರಲಿಲ್ಲ. ಆದರೂ ಸಹಿತ ನೀವು ಸೆಲ್ಫ್ ಸ್ಟಡಿ ಮಾಡಿರಿ ಅಂತ ನಾನು ಅನ್ಕೊಂಡೀನಿ. ನೀವು ಎಲ್ಲರೂ ಓದಿರಿ, ಸೆಲ್ಫ್ ಸ್ಟಡಿ ಮಾಡಿರಿ ಅಂತ ಅನ್ಕೊಂಡೀನಿ. ಎಲ್ಲರೂ ಸಾಧ್ಯದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅಭ್ಯರ್ಥಿಗಳು ಪಾಸ್ ಆಗಬೇಕು. ನೀವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಈ ವಯಸ್ಸು ಹೆಂಗಿರಪ್ಪ ಅಂದ್ರೆ ದನಿಗೆ ಹಾಕೋ ವಯಸ್ಸನ್ನ ನಿಮ್ಮದು. ಆದರೆ ನೀವು ದನಿಗೆ ಹಾಕಿರಪ್ಪ ಅಂದ್ರೆ ಜೀವನ ಪರ್ಯಂತ ನಾವು ಲಾಸ್ ಮಾಡ್ಕೋಬೇಕಾಗ್ತದೆ ಎಲ್ಲ. ಅದಕ್ಕೆ ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿಗೆ ನೀವು ಕೊಡೋದು ಏನಂದ್ರೆ ಎರಡರಿ, ಒಂದು ದುಃಖ ಒಂದು ನಗು. ನೆನಪಿಟ್ಕೊರಿ ಎಲ್ಲರೂ, ನಿಮ್ಮ ತಂದೆ ತಾಯಿ ಕೊಡೋದು ನೀವು ಎರಡೇ, ಒಂದು ದುಃಖ ಒಂದು ನಗು. ನೀವು ಯಾಕೆ ಈ ಮಾತು ಹೇಳತ್ತಪ್ಪ ಅಂದ್ರೆ ನೀವು ಈಗಾಗಲೇ ಫಿಸಿಕಲ್ ಫಿಟ್ ಆಗಿರಿ, ಮೆಡಿಕಲ್ ಫಿಟ್ ಆಗಿರಿ, ಹೌದಲ್ರಿ. ಆದಮೇಲೆ ನೆಕ್ಸ್ಟ್ ಇನ್ನು ಎಕ್ಸಾಮ್ ಕೊಟ್ರಿ. ಅವ್ರು ಹಳ್ಳಿಯಾಗಂತೂ ಹೆಂಗಂದ್ರೆ ನಿಮ್ಮದೀಗ ಬರೀ ಫಿಸಿಕಲ್ ಮೆಡಿಕಲ್ ಫಿಟ್ ಆಗೈತೆ ಅಂದ್ರೆ ಆರ್ಮಿನ ಸೆಲೆಕ್ಷನ್ ಆಗೈತೆ ಅಂತ ಪಬ್ಲಿಕ್ ಆಗಿರ್ತದೆ. ತಲೆಯಾಗಿ ಇಟ್ಕೊರಿ, ಎಲ್ಲರಿಗೂ ಹೇಳ್ತೀನಿ ನಾನು ನಿಮಗೆ. ಹಳ್ಳಿ ಇಂಥ ದೊಡ್ಡ ತಾಲೂಕಾ ಪ್ಲೇಸ್ ಜಿಲ್ಲಾ ಪ್ಲೇಸ್ನಾಗ ಏನಿಲ್ಲ. ಹಳ್ಳಿ ಒಳಗೆ ಅಲ್ಲಿ ಆರ್ಮಿ ನೀವು ಫಿಸಿಕಲ್ ಮೆಡಿಕಲ್ ಆಗಿರಿ ಅಂದ್ರೆ ನಿಮ್ದು ಆರ್ಮಿನೇ ಆಗೈತೆ ಅಂತ ಈಗಾಗಲೇ ಪಬ್ಲಿಕ್ ಆಗಿರ್ತದೆ. ಊರು ತುಂಬ ಗೊತ್ತಿರಲಿ, ಊರು ತುಂಬ ಪಬ್ಲಿಕ್ ಆಗಿರ್ತದೆ. ಮತ್ತು ಮನೆಯವರು ಏನು ಹೇಳ್ತಾರಂದ್ರೆ ನನ್ನ ಮಗ ಎಲ್ಲಾದ್ರಾಗ ಫಸ್ಟ್ ಬಂದಾನ ರೀ ಅಂತಾರೆ ಅವರು. ರನ್ನಿಂಗ್ ಒಳಗೂ ಫಸ್ಟ್ ಬಂದಾನ, ಆಮೇಲೆ ಮೆಡಿಕಲು ಫಸ್ಟ್ ಪಾಸ್ ಆಗ್ಯಾನ, ಇನ್ನು ಪೇಪರ್ ಒಂದೇ ಉಳ್ದೈತ್ರಿ ಹೇಳ್ತಾರೆ ಅವರು. ಅಗದಿ ಈಸಿಯಾಗಿ ಹೇಳ್ತಾರೆ, ಇನ್ನು ಪೇಪರ್ ಒಂದೇ ಉಳ್ದೈತ್ರಿ ಅದು ಪಾಸ್ ಹಾಕೋಣ ಅಂತ. ಈ ರೀತಿ ಈಗಾಗಲೇ ಹಳ್ಳಿ ಒಳಗೆ ಎಲ್ಲರಿಗೂ ಹೇಳಿಬಿಟ್ಟಿರ್ತಾರೆ ಅವರು. ಹೇಳಿಬಿಟ್ಟಿರ್ತಾರೆ. ನೀವು ಬೈ ಚಾನ್ಸ್ ಖುಷಿಯಿಂದ ಪಾಸ್ ಆಗಿರಪ್ಪ ಅಂದರೆ ಭಾಳ ಖುಷಿ ಪಡೋರು ಯಾರು ಅಂದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ನಿಮ್ಮ ಕುಟುಂಬ ಟೋಟಲಿ. ನೀವು ಪಾಸ್ ಆಗಿರಪ್ಪ ಅಂದ್ರೆ ಭಾಳ ಖುಷಿಯನ್ನು ಪಡ್ತಾರೆ. ಬರೀ ನಿಮ್ಮ ಸುದ್ದಿ ತಿಳಿದ್ರೆ ಸಾಕ್ರಿ, ಆಜು ಬಾಜು ಮನ್ಯಾಗ ಬರೀ ಪಾಸ್ ಆಗೈತೆ ಅನ್ನೋದು 20-30 ಮನೆಗೆ ಸುದ್ದಿಗೆ ಇರ್ತದ್ರಿ. ಅದು ಹಳ್ಳಿ ಒಳಗಂತೂ ಭಾಳ ಪಾಸ್ಟ್ ರೀ. ಪಾಸ್ ಆಗೈತಂದ್ರೆ ಖುಷಿಲಿ ಹೇಳ್ಕೋತಾರೆ, ನಮ್ಮ ಮಗ ಪಾಸ್ ಅದ, ನಮ್ಮ ಮಗ ಪಾಸ್ ಅದ. ಭಾಳ ಖುಷಿಯಿಂದ ಅವ್ರ ಖುಷಿಯನ್ನು ಅವ್ರ ಮುಖದಾಗ ನೋಡ್ಬೇಕ್ರಿ. ಆ ಟೈಮ್ದಾಗ ತಂದೆ ತಾಯಿ ಖುಷಿ ಹೆಂಗಿರುತ್ತೆ ಅನ್ನೋದು, ಆ ಸಂತೋಷವನ್ನು ನೀವು ನೋಡ್ಬೇಕು. ಆ ಟೈಮ್ದಾಗ ನೀವು ಪಾಸ್ ಆಗಿರಿ ಅಂದಾಗ ಅವ್ರ ಮುಖದಲ್ಲಿ ಬರ್ತಕ್ಕಂಥ ಸಂತೋಷವನ್ನು ನೋಡ್ಬೇಕು. ಇನ್ನು ಇನ್ನೊಂದು ಏನಪ್ಪ ಅಂದರೆ ದುಃಖ ಅಂತೀನಿ ನಾನು. ದುಃಖ ಅಂದರೆ ಏನಪ್ಪ ಅಂದರೆ ನೀವು ಬೈ ಚಾನ್ಸ್ ಕೆಟ್ಟ ಟೈಮ್ ಫೇಲ್ ಆಗಿರಪ್ಪ ಅಂದ್ರೆ ನಿಮ್ಗಿಂತ ಹೆಚ್ಚು ದುಃಖ ಪಡೋರು ಯಾರಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಕುಟುಂಬ ತಲೆ ಇಟ್ಕೊರಿ. ಅವ್ರಿಗೆ ಭಾಳ ಕೆಟ್ಟ ಅನ್ನಿಸ್ತದೆ ರೀ. ನೀವು ಫೇಲ್ ಆಗಿರಿ ಅಂದಾಗ ಭಾಳ ಕೆಟ್ಟ ಅನ್ನಿಸ್ತದೆ. ಬಾಜು ಮನೆಯವ್ರು ಸಹಜ ಬೇಕಾದ್ಲೆ ಟೀಕಾ ಮಾಡಿ ಕೇಳೋ ಜನನೂ ಐತ್ರಿ. ನಿಮ್ಮ ಹುಡುಗ ಮಿಲ್ಟ್ರಿ ಆಗಿದ್ಲ, ಮೂಡ್ಲಿ ಕೋಚಿಂಗ್ ಹೋಗಿದ್ದ ಏನಾತ ಅಂತ ಕೇಳ್ತಾರೆ ರೀ. ಕೇಳ್ತಾರಲ್ರಿ, ನಕ್ಕಿ ಕೇಳ್ತಾರೆ, ಬೇಕಾದ್ಲೆ ಕೇಳ್ತಾರೆ ರೀ. ನಿಮಗೆ ಫೇಲ್ ಆಗೈತೆ ರಿಸಲ್ಟ್ ಅನ್ನೋದು ಗೊತ್ತಿದ್ರು ಕೇಳ್ತಾರೆ ತಲೆ ಇಟ್ಕೊರಿ. ಬೇಕಾದ್ಲೆ ಅಂದರೆ ಒಂದು ಟೈಪ್ ಹರಾಸ್ಮೆಂಟ್ ಮಾಡೋದು ರೀ, ಟೀಕಾ ಮಾಡೋದು. ಈ ರೀತಿಯೂ ಜನ ಅದ. ಆದ್ದರಿಂದ ನೀವು ಫೇಲ್ ಆಗಿರಪ್ಪ ಅಂದ್ರೆ ಅತಿ ಹೆಚ್ಚು ದುಃಖ ಪಡೋರು ಯಾರಂದ್ರೆ ನಿಮ್ಮ ಕುಟುಂಬದವರು. ಅದೇ ರೀತಿಯಾಗಿ ನಿಮ್ಮ ಮುಂದೆ ನಿಮ್ಮ ಕಷ್ಟನೇ ಹೇಳ್ಕೋದಿಲ್ಲ ಅವರು. ಯಾಕೆ ನಿಮ್ಮ ಮುಂದೆ ಹೇಳ್ಕೋದಿಲ್ಲಪ್ಪ ಅಂದ್ರೆ ಹುಡುಗ ಮನುಷ್ಯ ಹಚ್ಕೊಂಡು ಏನಾದರೂ ಮಾಡಿಗಿಡ್ಯಾನು ಅವ್ರ ಭಾವನೆ ರೀ, ತಂದೆ ತಾಯಿ ಭಾವನೆ. ಮತ್ತು ನಿಮ್ಗೆ ಧೈರ್ಯ ಹೇಳ್ತಾರೆ. ಏನು ಹೇಳ್ತಾರೆ, ಇದೊಂದು ಸಲ ಆದ್ರೆ ಹೋಗಿ ಬಿಡಪ್ಪ, ಮತ್ತು ಮುಂದೆ ಕರಿತಾರೆ. ರಗಡ ಅವಕಾಶ ಇದಾವೆ, ಸಾಕಷ್ಟು ಅವಕಾಶ ಇದಾವೆ. ಮುಂದಿನ ಅವಕಾಶದಾಗ ಮತ್ತು ನೀವು ಪಾಸ್ ಆಗೈಕೆ ಯಾರು ನಿಮ್ಮ ಮುಂದೆ ಹೇಳ್ತಾರೆ. ಆದರೆ ಒಳಗೆ ಏನು ಮಾಡ್ತಾರೆ ಅಂದರೆ ಭಾಳ ನೋವನ್ನು ಪಡ್ತಾರೆ. ತಲೆ ಇಟ್ಕೊರಿ, ಭಾಳ ನೋವನ್ನು ಪಡ್ತಾರೆ. ನಿಮಗಿನ್ನು 2 ದಿನ ಮಾತ್ರ ಟೈಮ್ ಅದ. 2 ದಿನದಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿವರೆಗೆ ಏನು ಓದಿರಿ, ಏನು ಸ್ಟಡಿ ಮಾಡಿರಿ, ಬರೀ ಹಿಂಗೆ ಪೇಜ್ ಹೊಳಿಸರ ಸಾಕ್ರಿ. ನಿಮಗೆಲ್ಲ ಪಾಠದ ಪಿಕ್ಚರ್ನ ಬಂದುಬಿಡ್ಬೇಕು. ಜನರಲ್ ನಾಲೆಜ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಕ್ಲರ್ಕ್ ವಿದ್ಯಾರ್ಥಿಗಳು ಇಂಗ್ಲೀಷ್ ಗ್ರಾಮರ್ ಇರ್ಬೋದು. ಬರೀ ನೋಡಿದ ತಕ್ಷಣ ನಿಮ್ಗೆ ಏನಾಗಬೇಕಂದ್ರೆ ಎಲ್ಲ ನೆನಪು ಬರಬೇಕು. ಆ ರೀತಿ ನೀವು ತಯಾರಾಗಬೇಕು ಎಲ್ಲರೂ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಪರೀಕ್ಷೆಗೆ ಹೋಗುವಂಥ ಅಭ್ಯರ್ಥಿಗಳು ಈಗಾಗಲೇ ನಿಮ್ಗೆ ಅಗ್ನಿವೀರ ಅಂದರೆ ಯಾವ ರೀತಿ ಐತೆ ಅನ್ನೋದು ಗೊತ್ತದ ನಿಮ್ಗೆ. ಫಸ್ಟ್ ಏನಪ್ಪ ಅಂದ್ರೆ 75% ವಿದ್ಯಾರ್ಥಿಗಳಿಗೆ 4 ವರ್ಷ ಇರ್ತದೆ. 25% ವಿದ್ಯಾರ್ಥಿಗಳಿಗೆ ಮತ್ತು 4 ವರ್ಷ ಆದಮೇಲೆ 15 ವರ್ಷ ಕಂಟಿನ್ಯೂ ಇರ್ತದೆ. ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ, ಹೌದಾ. ಅಲ್ಲಿ ನೀವು ನಮ್ಮ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳು ನೀವು ಬರೀ 4 ವರ್ಷ ಮಾಡಿ ಬರಬಾರ್ದು ರೀ. ನನ್ನ ಆಸೆ ಏನಪ್ಪ ಅಂದ್ರೆ 19 ವರ್ಷ ಪೂರ್ಣ ಕಂಪ್ಲೀಟ್ ಮಾಡಿ ನೀವು ಬರಬೇಕು. ಇದು ನನ್ನ ಆಸೆ. ಎಲ್ಲರೂ 19 ವರ್ಷ ಪೂರ್ಣ ನೀವು ಕಂಪ್ಲೀಟ್ ಮಾಡಿ ಬರ್ಬೇಕಂದ್ರೆ ನೀವು ಹೆಂಗಿರ್ಬೇಕಂದ್ರೆ ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಮೇಲಾಧಿಕಾರಿಗಳಿಗೆ ನಯ ಮತ್ತು ವಿನಯತೆಯಿಂದ ನೀವು ನಡ್ಕೋಬೇಕು. ಅದು ಭಾಳ ಇಂಪಾರ್ಟೆಂಟ್. ಪ್ಲಸ್ ಪಾಯಿಂಟ್ ಅಲ್ಲೇ ರೀ, ನಿಮ್ಮ ಮೇಲಾಧಿಕಾರಿಗಳ ಜೊತೆ ನೀವು ಹೆಂಗೆ ಸಂಬಂಧ ಇಟ್ಕೋತೀರಿ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದರ ಜೊತೆ ನೀವು ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಇರಬೇಕು,
ಆಮೇಲೆ ಪ್ರತಿಯೊಂದರಾಗ ನೀವು ಭಾಗವಹಿಸ್ತಾ ಇರಬೇಕು. ಅಂಥ ಆ್ಯಕ್ಟಿವ್ ಪರ್ಸನ್ ಇದ್ದವ್ರಿಗೆ ಏನು ಮಾಡ್ತಾರೆ ಅಂದರೆ 4 ವರ್ಷ ಆದಮೇಲೆ ಮತ್ತು 15 ವರ್ಷ ಕಂಟಿನ್ಯೂ ಮಾಡ್ತಾರೆ. 4 ವರ್ಷ ಆದಮೇಲೆ 15 ವರ್ಷ ಕಂಟಿನ್ಯೂ ಮಾಡ್ತಾರೆ. ಇದು 4 ವರ್ಷ ಅದು 15 ವರ್ಷ ಅಂದರೆ 19 ವರ್ಷ ಕಂಟಿನ್ಯೂ ಆಗ್ತದೆ. ಅದೇ ರೀತಿಯಾಗಿ ನೀವು ಡಿಗ್ರಿ ಅದು ಪಾಸ್ ಆಗಿರಿ ಅಂದರೆ ಮತ್ತು ಅಲ್ಲಿಯೂ ನಿಮಗೆ ಪರೀಕ್ಷೆಗಳಿರ್ತಾವೆ. ಆ ಪರೀಕ್ಷೆಗಳನ್ನ ಪಾಸ್ ಆಗ್ತಾ ಆದರೆ ನೀವು ಆರ್ಮಿಯಲ್ಲಿ ಒಬ್ಬ ದೊಡ್ಡ ಆರ್ಮಿ ಅಧಿಕಾರಿನೂ ಆಗ್ಬೋದು. ಪ್ರಯತ್ನ ಮಾಡುವಂಥ ಅಭ್ಯರ್ಥಿಗೆ ಎಲ್ಲರಿಗೂ ಒಳ್ಳೆಯ ಅವಕಾಶ ಇರುತ್ತೆ, ತಲೆ ಇಟ್ಕೊಳ್ಳಿ ಪ್ರಯತ್ನ ಮಾಡೋರಿಗೆ. ಆಮೇಲೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ನೀವು 4 ವರ್ಷದಾಗ ಹೊರಗೆ ಬರ್ತೀವಿ ಸರ್ ಹೆಂಗೆ ಮಾಡೋದು ಅಂತ ಕೆಲವೊಂದು ಜನ ಅಭ್ಯರ್ಥಿಗಳು ಅದನ್ನು ವಿಚಾರ ಮಾಡ್ತಾರೆ. ಏನು ಮಾಡೋದು ಬಿಡಪ್ಪ ಆರ್ಮಿ ಹೋಗಿ 4 ವರ್ಷದಾಗ ನಾವು ಹೊರಗೆ ಬರ್ತೀವಿ ಅಂತ ಹೇಳಿ. 4 ವರ್ಷದಾಗ ಹೊರಗೆ ಬಂದರೂ ನಿಮ್ಗೆ ಲಾಭ ಐತ್ರಿ. ಈಗ ರೀ ನಾ ಹೇಳ್ತಕ್ಕಂಥದ್ದು ಈಗ ಇನ್ನೊಂದು 10 ವರ್ಷ ಆದ್ರೆ ಲಾಭ ಇಲ್ಲ. ಈ ಸದ್ಯ ಹೆಂಗೆ ಲಾಭ ಐತಪ್ಪ ಅಂದ್ರೆ 4 ವರ್ಷದಾಗ ನೀವು ಹೊರಗೆ ಬರ್ತೀರಿ, ಅಗ್ನಿವೀರ ಅಂತ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅದ್ರ ಕೊಟ್ಟ ಮೇಲೆ ನೀವು ಹೊರಗಡೆ ಬಂದಮೇಲೆ ಪ್ರತಿಯೊಂದು ಜಾಬ್ದಲ್ಲಿ ಮೊದಲು 5% ಇತ್ತು, ಈಗ 10% ಮಾಡ್ಯಾರ. ಆರ್ಮಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 10% ರಿಸರ್ವೇಷನ್ ಮಾಡ್ಯಾರ. 100ಕ್ಕೆ 10 ಜನ ಆರ್ಮಿಯವ್ರನ್ನ ತೊಗೊಂಡು ಮಾಡ್ಯಾರ. ಅದಕ್ಕೆ ನೀವು ಹೊರಗಡೆ ಬಂದ ತಕ್ಷಣ ಬೇರೆ ಯಾವ್ದಾರು ಕಾಲ್ಫಾರ್ಮ್ ಆಗಿದ್ದಪ್ಪ ಅಂದ್ರೆ ಸಿವಿಲ್ ಪೊಲೀಸ್ ಇರ್ಬೋದು, DR ಇರ್ಬೋದು, ಆಮೇಲೆ ಇನ್ನೂ ಬೇರೆ ನೀವು ಯಾವುದೇ ಜಾಬ್ಗೆ ಅರ್ಜಿ ಹಾಕಿರಿ. ಅರ್ಜಿ ಹಾಕಿದಾಗ ನಿಮ್ಗೆ ರಿಸರ್ವೇಷನ್ ಕೋಟಾನ ಇಟ್ಟಿರ್ತಾರೆ. ಅಲ್ಲಿ ನೀವು ಬಂದ ತಕ್ಷಣ ನಿಮ್ಗೆ ಜಾಬ್ ಮಾಡುವಂಥ ಅವಕಾಶ ಇದೆ. ಯಾಕೆ ಅವಕಾಶ ಇತ್ತಪ್ಪ ಅಂದ್ರೆ ಇದು ಫಸ್ಟ್ ಬ್ಯಾಚ್ ರೀ ನಿಮ್ಮದು. ಈಗಾಗಲೇ ಹಾಸನ ಒಂದಾದ್ರಿ ನಮ್ಮ ಕರ್ನಾಟಕ ಅಂದ್ರೆ, ಅದನ್ನು ಬಿಟ್ಟರೆ ಹಾವೇರಿ ರ್ಯಾಲಿ ಆಯಿತು. ಹಾವೇರಿ ಬಿಟ್ಟರೆ ನೆಕ್ಸ್ಟ್ ಯಾವ್ದು ರೀ ನಿಮ್ಮದು ಬೀದರ್ ಆರ್ಮಿ ರ್ಯಾಲಿನ, ಹೌದಲ್ಲ ರೀ? ಅಂದರೆ ಈಗ ಸ್ಟಾರ್ಟಿಂಗ್ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಈಗ ಯಾರು ಫಸ್ಟಿಗೆ ಹೋಗಿರಲಿಲ್ಲ ಅವ್ರಿಗೆ ಬಂದ ತಕ್ಷಣ ಜಾಬ್ ಅವಕಾಶ ಇರ್ತದೆ, ಒಳ್ಳೆಯ ಅವಕಾಶ ಇರ್ತದೆ. ಹೊರಗೆ ಬಂದರೂ ನೀವು ಸುಮ್ಮಕೊಂಡಬಾರ್ದು, ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು. ಹೊರಗೆ ಬಂದು ನೀವು ಜಾಬ್ ಹಿಡಿಬೇಕು. ಅದೇ ಒಂದು 10 ವರ್ಷ ಹೋಗ್ತಿಟ್ಕೋರಿ, ಅವಾಗ ಏನಾಗ್ತದೆ ರೀ, ಸಂಖ್ಯೆ ಹೆಚ್ಚಾಗಿ ಬಿಡ್ತೈತೆ ರೀ. 4 ವರ್ಷದಾಗ ಹೊರಗೆ ಬರೋರು ಸಂಖ್ಯೆ ಹೆಚ್ಚಾಗ್ತದೆ, ಅವಾಗ ಕಾಂಪಿಟೇಷನ್ ಅತಿಯಾಗಿ ಆಗ್ತದೆ. ಈಗ ಏನೈತಿ, ನೀವು 4 ವರ್ಷ ಮುಗಿಸಿ ಬಂದು ಹೊರಗೆ ಬರಗುಡ್ದ 100ಕ್ಕೆ 100 ಗ್ಯಾರಂಟಿಯಾಗಿ ನಿಮ್ಗೆ ಜಾಬ್ ಸಿಗ್ತದೆ. ಅದಕ್ಕೆ ಎಲ್ಲರೂ ಪಾಸ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರ್ತದೆ. ಈಗ ನಿಮ್ಮದು ಎಲ್ಲರದ್ದು ಏನು ಆಸೆ ಇತ್ತಪ್ಪ ಅಂದರೆ ವಿದ್ಯಾರ್ಥಿಗಳು, ನಾ ಈ ಸಲ ಆರ್ಮಿ ಪಾಸ್ ಆಗಬೇಕು ಅನ್ನೋದು ನಿಮ್ಮ ಆಸೆ ಅದ. ಅದೇ ರೀತಿಯಾಗಿ ಸಂಸ್ಥೆಯನ್ನು ನಡೆಸ್ತಕ್ಕಂಥ ನನಗೇನು ಆಸೆಪ್ಪ ಅಂದ್ರೆ, ಮುಂಜಾನೆ ಪ್ರತಿನಿತ್ಯ ನಾನು ಸ್ನಾನ ಮಾಡ್ಕೊಂಡು ಫಸ್ಟ್ ಹೋಗಿ ದೇವ್ರಿಗೆ ಏನು ಬಿಡ್ಕೊತಂದ್ರೆ, ದೇವರ ಕೋಚಿಂಗ್ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಂತ. ಕೋಚಿಂಗ್ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ. ಪ್ರತಿ ಬ್ಯಾಚ್ನಾಗ ಈ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ರಿಸಲ್ಟ್ ಮೇಲೆ ನಮ್ಮ ಸಂಸ್ಥೆ ನಿಂತದೆ. ರಿಸಲ್ಟ್ ಸರಿ ಆಗಲಿಲ್ಲ, ರಿಸಲ್ಟ್ ಪಾಸ್ ಆಗಲಿಲ್ಲ ಅಂದ್ರೆ ಈಗೆಲ್ಲ ಕಾಂಪಿಟೇಷನ್ ಇರೋದ ಆಗಿಂದಾಗ ಬಂದಾಕೈತಿ. ನಿಮ್ಮ ರಿಸಲ್ಟ್ ಹೆಂಗೆ ಹೇಳ್ತದೆ ಅದ್ರ ಮೇಲೆ. ಈಗ ನಾವು ಹೆಮ್ಮೆಯಿಂದ ಹಾವೇರಿ ರ್ಯಾಲಿ ಹೇಳ್ಕೊತೀವಿ 52 ಜನ ಆದರು ಅಂತ ಹೇಳಿ. ಆಮೇಲೆ ರಿಸರ್ವೇಷನ್ ಕೋಟಾದಾಗೂ ಹಾಸನದಾಗ 2 ಆದರು, ಮತ್ತು ಹಾವೇರಿ ಒಳಗೆ ಒಬ್ಬ ಆದ. ರಿಸರ್ವೇಷನ್ ಮತ್ತು ಎಕ್ಸ್ಟ್ರಾ ತೊಗೊಂಡ್ರು, ವಿಷಯ ನಿಮ್ಗೆ ಗೊತ್ತದ. ಈಗ ಅದ್ರಾಗೂ ಆದ್ರೆ ಮತ್ತೆ 3 ಜನ ಆದರು, ಅಂದರೆ ಟೋಟಲ್ 55ಕ್ಕೆ ಬರ್ತೀರಿ. ಹಂಗೆ ಈ ಸಲನೂ ಸಹಿತ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಪಾಸ್ ಆಗಬೇಕು. ಪಾಸ್ ಆದಮೇಲೆ ಏನಪ್ಪ ಅಂದ್ರೆ, ನಿಮ್ಮ ಮನೆಯವ್ರ ಕುಟುಂಬದವ್ರು ಎಷ್ಟು ಸಂತೋಷ ಪಡ್ತಾರಲ್ಲ, ನಾನು ಅದಕ್ಕಿಂತ ಹೆಚ್ಚು ಅನ್ನೋದು ಬೇಡ, ಅವ್ರ ಈಕ್ವಲ್ ನಾನು ಸಂತೋಷ ಪಡ್ತೀನಿ. ಅದು ನಮ್ಗಿಂತ ಹೆಚ್ಚು ಅವ್ರಿಗೆ ನಾನು ಭಾಳ ಸಂತೋಷ ಪಡ್ತೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಈಗ ನಿಮ್ಮನ್ನು ಯಾಕಂದ್ರೆ ನೀವು ಪಾಸ್ ಆದಮೇಲೆ ಏನು ಮಾಡ್ತೀವಿ, ನಿಮ್ಮದು ಬ್ಯಾನರ್ ಫೋಟೋ ಹಾಕ್ತೀವಿ ನಾವು. ಆಮೇಲೆ ನಿಮ್ಗೆ ಸತ್ಕಾರ, ನಿಮ್ಗೆ ಪಾಲಕರಿಗೆ ಸತ್ಕಾರ ಮಾಡ್ತೀವಿ. ತಲೆ ಇಟ್ವರಿ ಪಾಸ್ ಆದಂಥ ಅಭ್ಯರ್ಥಿಗಳು ದಯವಿಟ್ಟು ನಮ್ಮ ಕೋಚಿಂಗ್ ಬಂದಂಥ ಅಭ್ಯರ್ಥಿಗಳು ಎಲ್ಲರೂ ವಾಟ್ಸಪ್ ಗ್ರೂಪ್ನಾಗ ಇರ್ರಿ. ವಾಟ್ಸಪ್ನಾಗ ಯಾರು ಇರಲಿಲ್ಲ ಅಂದ್ರೆ ಇವತ್ತು ತೊಗೊಂಬರ್ತಾರೆ. ವಾಟ್ಸಪ್ ಗ್ರೂಪ್ನಾಗ ಬರ್ರಿ. ಪ್ರತಿಯೊಂದು ವಿಷಯನ ವಾಟ್ಸಪ್ ಮುಖಾಂತರ ನಾನು ತಿಳಿಸ್ತಾ ಇರ್ತೀವಿ. ಈ ಸದ್ಯ ಏನೋ ಸುದ್ದಿ ಹಾಕಿಲ್ಲ. ಈಗ ವಾಟ್ಸಪ್ನಾಗ ಇದ್ದವ್ರಿಗೆ ಒಂದು 3 ದಿನ ಆಯಿತು ಒಂದು ಸ್ಪೋರ್ಟ್ಸ್ ಹಾಕ್ತಾಯಿದ್ವಿ. ಅದ್ರ ಸಲುವಾಗಿ ಪ್ರತಿಯೊಂದು ಮಾಹಿತಿಯನ್ನು ನಾವು ಅದ್ರಾಗ ಹಾಕ್ತಾ ಇರ್ತೀವಿ. ನಿಮಗೂ ಫಸ್ಟ್ ರಿಸಲ್ಟ್ ಸಿಕ್ಕರೆ ನೀವು ಹಾಕ್ಬೋದು, ನಮಗೆ ಫಸ್ಟ್ ರಿಸಲ್ಟ್ ಸಿಕ್ತು ಅಂದ್ರೆ ನಾವು ಹಾಕ್ತೀವಿ. ಅಂದರೆ ಒಬ್ರಿಗೊಬ್ರು ಒಂದೊಂದು ರೀತಿ ಹೆಲ್ಪ್ ಇರ್ತದೆ. ಏನೋ ಮಾಹಿತಿ ಇದ್ದರೂ ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ವಾಟ್ಸಪ್ನಾಗ ಇರುವುದರಿಂದ ಇಲ್ಲಿದ್ದಂಥ ಅವ್ರ ಫ್ರೆಂಡ್ಸ್ ಫೋನ್ ನಂಬರ್ ಸಿಗ್ತಾವೆ. ನಿಮಗೆ ಫೋನ್ ನಂಬರ್ ಸಿಗ್ತಾವಲ್ಲ ರೀ, ಫೋನ್ ನಂಬರ್ ಸಿಗ್ತಾವೆ. ಒಬ್ರಿಗೊಬ್ರು ಫೋನ್ ಹಚ್ಚಿ ನೀವು ಕೇಳ್ಬೋದು. ಗೊತ್ತಾಗತ್ತೆ ಎಲ್ಲರಿಗೂ. ಆಮೇಲೆ ಮುಂದುವರೆದು ಇನ್ನೊಂದು ಏನಪ್ಪ ಅಂದ್ರೆ, ಪರೀಕ್ಷೆ ಬರೆಯೋಕೆ ಹೋಗೋರು ನಾಳೆ ಪೇಪರ್ ಐತೆ ಅಂದ್ರೆ ಇವತ್ತು ಬೆಳತನ ತನಕ ನೀವು ಓದ್ಕೊತ್ಕೊಂಡಿರ್ಬಾರ್ದು ಅಂತ ತಲೆ ಇಟ್ಕೋರಿ. ಇವತ್ತೇನು ಓದ್ತೀರಿ ಓದ್ರಿ. ಶನಿವಾರ ರಾತ್ರಿ ಆರಾಮ್ ಬರೀ ಬುಕ್ ಹಿಂಗೆ ಹೊಳಿಸಿ ನೋಡ್ರೆ ಮುಗಿತು, ತೆಗೆದಿಟ್ಟು ಬಿಡೋದು. ಆರಾಮ್ ಊಟ ಮಾಡಿ ಆರಾಮ್ ನಿದ್ದೆ ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಆರ್ಮಿ ಅವ್ರಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಈಗ ರವಿವಾರ ಎಕ್ಸಾಮ್ದಾವ ಅಂದ್ರೆ ಮಾನ್ಯ ಹುಡುಗ ರವಿವಾರ ಬಸ್ ಸಿಗಂಗಿಲ್ಲ ರೀ, ಇಲ್ಲಿಂದ ಹೋಗಕ್ಕಂದ್ರೆ ಕ್ಲಾಸ್ನಾಗ ರವಿವಾರ ಹೋಗಂಗಿಲ್ಲ ರೀ, ಗೊತ್ತಿರಲಿ ನಿಮ್ಗೆ. ಶನಿವಾರ ಅಡ್ವಾನ್ಸ್ ಹೋಗ್ಬೇಕು. ನೀವು ಎಲ್ಲರೂ ಒಂದಿನ ಮುಂಚಿತವಾಗಿ ಅಲ್ಲಿ ಹೋಗ್ಬೇಕು ರೀ. ಹೋಗಿ ಅಲ್ಲಿ ಭೇಟಿ ಆಗಬೇಕು. ಭೇಟಿ ಆದಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ, ಟೈಮ್ ಹೇಳ್ತಾರೆ. ಆ ಟೈಮ್ ಒಂದೊಂದು ಸಲ ಏನು ಮಾಡ್ತಾರಂದ್ರೆ, ರಾತ್ರಿ 12 ಗಂಟೆಗೆ ಒಳಗೆ ತೊಗೋತಾರೆ. ಒಂದೊಂದು ಸಲ ರಾತ್ರಿ 10 ಗಂಟೆಗೆ ತೊಗೋತಾರೆ ರೀ. ಒಂದೊಂದು ಸಲ ರಾತ್ರಿ 3 ಗಂಟೆಗೆ ಬಾ ಅಂತಾರೆ ರೀ. ಒಂದೊಂದು ಸಲ ಬೆಳಿಗ್ಗೆ 4 ಗಂಟೆಗೆ ಬಾ ಅಂತ ಹೇಳ್ತಾರೆ ರೀ. ಅದನ್ನು ಕೇಳ್ಕೊಂಡು ಸರಿಯಾದ ಟೈಮ್ಗೆ ನೀವು ಹೋಗಬೇಕು. ಮತ್ತು ಎಲ್ಲರೂ ಬೆಳಿಗ್ಗೆ ಎದ್ದು ನೀವು ಆದ್ರಿ ಅವ್ರು 4 ಗಂಟೆ 3 ಗಂಟೆ 12 ಗಂಟೆ ಟೈಮ್ ಕೊಟ್ಟರೆ ಅಂದ್ರೆ ನಿಮ್ಮನ್ನು ಒಳಗೆ ತಗೋದೇ ಇಲ್ಲ. ಅವ್ರು ಗೇಟ್ ಹಾಕಿಬಿಡ್ತಾರೆ. ಗೇಟ್ ಹಾಕಿದ ಮೇಲೆ ನೀವು ಬೆಳಿಗ್ಗೆ ಹೋದ್ರಿಂದ ನಿಮ್ಗೆ ಕರ್ಕೋದೇ ಇಲ್ಲ. ಅದಕ್ಕೆ ಒಟ್ಟು ಟೆನ್ಷನ್ ಆಗಬಾರ್ದು ನಮಗಂದ್ರೆ,
ನಾವು ಏನು ಮಾಡ್ಬೇಕು ರೀ, ಅಡ್ವಾನ್ಸ್ ಆಗಿ ಒಟ್ಟು ಅಲ್ಲಿ ಹೋಗ್ಬೇಕು. ಅಡ್ವಾನ್ಸ್ ಆಗಿ ಆರಾಮ್ ತಿರುಗಾಡ್ರಿ, ಖರ್ಚು ಎಲ್ಲೋ ರೊಕ್ಕ ಖರ್ಚು ಮಾಡ್ತಿರ್ತೀರಿ. ಒಂದಿನ ರೂಮ್ ಮಾಡಿಕೊಂಡು ಆರಾಮಿರಿ ಬೆಳಗಾವದಾಗ ಇದ್ದು ಅಡ್ವಾನ್ಸ್ ಹೋಗ್ರಿ, ಗೇಟ್ ತನಕ ಹೋಗ್ರಿ, ಅಲ್ಲೆಲ್ಲ ಹೇಳ್ತಿರ್ತಾರೆ. ಆಮೇಲೆ ಒಬ್ರಿಗೊಬ್ರು ಎಲ್ಲರೂ ಕೂಡ್ತಿರ್ತಾರೆ, ನೀವು ಫ್ರೆಂಡ್ಸ್ ಇರ್ತೀರಿ, ಅವರು ಫ್ರೆಂಡ್ಸ್ ಇರ್ತಾರೆ. ಎಲ್ಲರೂ ಕೂಡೋದ್ರಿಂದ ಅಲ್ಲಿ ಏನು ವಿಷಯ ನಡೀತದೆ ಅನ್ನೋದು ಒಬ್ರಿಗೊಬ್ರಿಗೆ ನಿಮ್ಗೆ ಗೊತ್ತಾಗ್ತದೆ, ಗೊತ್ತಿರಲಿ. ಆಮೇಲೆ ಪರೀಕ್ಷೆಗೆ ಹೋಗುವಾಗ ನೀರಿನ ಬಾಟ್ಲಿ ಒಂದು ತೊಗೊಂಡು ಹೋಗ್ಬೇಕು, ಕಡ್ಡಾಯ ನೀರಿನ ಬಾಟ್ಲಿ ತೊಗೊಂಡು ಹೋಗ್ರಿ. ಆಮೇಲೆ ಅಲ್ಲಿ ಪರೀಕ್ಷೆಯನ್ನು ನೋಡಪ್ಪ 12 ತನಕ ನಿಮ್ಗೆ ಕುಣಿಸ್ತಾರೆ, ಒಳಗೆ ಗೊತ್ತಿರಲಿ. ಪರೀಕ್ಷೆ ಇರೋದು 1 ತಾಸಿನ ನಿಮ್ದು, ಆದರೆ ನಿಮಗೆ ಕಡಿಮೆ ಅಂದ್ರೆ 12ರಿಂದ 12:30, 1 ಗಂಟೆ 2 ಗಂಟೆ ತನಕ ಅವ್ರು ಹೊರಗಿಬಿಡ್ತಾರೆ. ಅದಕ್ಕೆ ನೀವು ಎಲ್ಲ ರೀತಿ ತಯಾರಾಗಿ ಹೋಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಊಟದ ಸ್ವಲ್ಪ ಮೇಂಟೈನ್ ಮಾಡಬೇಕು. ಖಾರ ಐಟಮ್ ಹೆಚ್ಚಿಗೆ ತಿನ್ಬೇಡ್ರಿ, ಊಟದ ಕಂಟ್ರೋಲ್ ಇರ್ಬೇಕು. ಈಗ ಯಾಕೆ ಇರಬೇಕಪ್ಪ ಅಂದ್ರೆ ಹೊಟ್ಟೆ ಕೆಟ್ಟಿತ್ತಂದ್ರೆ ಅಲ್ಲಿ ಪ್ರಾಬ್ಲಮ್ ಆಕೈತಿ ನಿಮ್ಗೆ, ಅಲ್ಲಿ ಇದಕ್ಕೆ ಓಡೋದು ಜಡ ಆಕೈತಿ ನೀವು ನೇರವಾಗಿ ಹೇಳ್ತು ನಿಮಗೆ. ಅಂದ್ರೆ ನಮ್ಮ ಬಾಡಿ ನಮ್ಮ ಕೈಯಾಗಿ ಕಂಟ್ರೋಲ್ದಾಗಿರ್ಬೇಕು. ಕಂಟ್ರೋಲ್ದಾಗಿರ್ಬೇಕಂದ್ರೆ ಸರಿಯಾಗಿರಬೇಕು. ಅದಕ್ಕೆ ಎಲ್ಲರೂ ಓದ್ರಿ, ನಿಮ್ಮ ಭಾರತಾಂಬೆ ಸೇರುವ ನಿಮ್ಮ ಕನಸು ನನಸಾಗಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಪರೀಕ್ಷೆ ಬರೆದ ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಪರೀಕ್ಷೆ ಬರೆದ ಮೇಲೆ ಸಹಿತ ನೀವು ಸೈಕಲ್ ಮೋಟ್ರ್ ಮೇಲೆ ಓಡಾಡೋದು ಅಥವಾ ಸೈಕಲ್ ಮೋಟ್ರ್ ಮೇಲೆ ಓಡಾಡೋದು ಬಿದ್ದಿರಿ, ಅಥವಾ ಹೊರದಾಗ ರೈತಕ್ಕೆ ಕೆಲಸ ಮಾಡ್ತಿರ್ತೀರಿ, ಅವಾಗ ಕಾಲು ಕೊಕ್ಕೊಂಡ್ರಿ, ಕೈ ಕೊಕ್ಕೊಂಡ್ರಿ, ಅಥವಾ ಗಿಡದಾಂದ ಬಿದ್ದಿರಿ, ಆ ರೀತಿ ಏನಾದರೂ ಘಟನೆ ಅದು ಅಂದ್ರೆ ನಿಮ್ಮ ಜಾಯ್ನಿಂಗ್ ಟೈಮ್ದಾಗ ಮತ್ತೆ ತಿರುಗಿ ಕಳಿಸ್ತಾರೆ. ಗೊತ್ತಿರಲಿಲ್ಲ ಎಲ್ಲರಿಗೂ, ಸಿಲೆಕ್ಷನ್ ಆದಮೇಲೂ ತಿರುಗಿ ಕಳಿಸ್ತಾರೆ. ನಿಮ್ಗೆ ಹೊಸ ಖರ್ಚಾಗಿತ್ತಂದ್ರೆ ಈಗಾಗಲೇ ನಿಮ್ಮ ದೇಹದ ಮೇಲೆ ಇರ್ತಕ್ಕಂಥ ಎಲ್ಲ ಮಾರ್ಕ್ಗಳನ್ನು ಗುರುತು ಬರೆದಿರ್ತಾರೆ ಅವ್ರು, ಏನೇನು ಎಲ್ಲೆಲ್ದವ್ರು. ನೀವು ಹೊಸ ಗಾಯವನ್ನು ಮಾಡ್ಕೊಂಡ್ರಿ ಅಂದ್ರೆ ನಿಮ್ದು ಎಲ್ಲರ ಜೋಡಿ ಜಾಯ್ನಿಂಗ್ ಆಗೋದಿಲ್ಲ. ಇದು ತಲೆಯಾಗಿರಲಿ. ನೀವು ಸದ್ಯ ಅಗದಿ ಆರಾಮ್ ಸಿಂಪಲ್ಲಾಗಿರ್ಬೇಕಂತ ನಾನು ಹೇಳೋದು, ಗೊತ್ತಾಗತ್ತಲ್ಲ ರೀ. ಈಗ ಅಷ್ಟೇ ಅಲ್ಲ, ನೀವು ಆರ್ಮಿ ರಿಸಲ್ಟ್ ಬಂದ ಮೇಲೆ ನೀವು ಪಾಸ್ ಆದಮೇಲೆ ಸಹಿತ ಭಾಳಷ್ಟು ಜನ ಏನು ಮಾಡ್ತಾರೆ, ದೋಸ್ತಿ ಇರ್ತಾರೆ, ಪಾರ್ಟಿ ಮಾಡೋ ಅಲ್ಲಿ ಹೋಗೋನು ಇಲ್ಲಿ ಹೋಗೋನು, ರಿಸಲ್ಟ್ ಪಾಸ್ ಆಗಿದೆ ಅಂತೇಳಿ ಏನೇನೋ ಮಾಡ್ತಿರ್ತಾರೆ. ಆಮೇಲೆ ಅದ್ರ ಜೊತೆ ಏನು ಮಾಡ್ತಾರೆ, ದೋಸ್ತರ ಜೊತೆ ಕೂಡಿ ಡ್ರಿಂಕ್ಸನ್ನು ಮಾಡ್ತಿರ್ತಾರೆ. ಇದೊಂದು ಸಲ ಲಾಸ್ಟ್ ಮಾಡೋ ಅಂತಾರೆ ಮತ್ತೆ ಅಂಥ ಹುಡುಗರು ಇರ್ತಾರೆ. ಅಂದರೆ ಸಿಲೆಕ್ಷನ್ ಆಗಿದ್ದು ಖುಷಿಗೆ ಅಂತಾರೆ. ದಯವಿಟ್ಟು ಆ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ನೀವು ಸಿಲೆಕ್ಷನ್ ಆದಮೇಲೆ ಸಹಿತ ನೀವು ಹೆಂಗಿರ್ಬೇಕು ಅಂದ್ರೆ ನಾರ್ಮಲ್ ಆಗಿರ್ಬೇಕು. ಈ ಸದ್ಯ ನೀವು ಫಿಸಿಕಲ್ ಆಗೈತಿ, ಮೆಡಿಕಲ್ ಆಗೈತಿ, ಇನ್ನು ಎಕ್ಸಾಮ್ ಒಂದು ಪಾಸ್ ಆದರೆ ನೀವು ಆರ್ಮಿಯವರ ತಲೆ ಇಟ್ಟರು. ಎಕ್ಸಾಮ್ ಒಂದು ಪಾಸ್ ಆದರೆ ನೀವು ಆರ್ಮಿಯವರ. ಎಷ್ಟು ಸಿಂಪಲ್ ಆಗಿರ್ತೀರಿ ಅಷ್ಟು ಒಳ್ಳೆಯದು. ಯಾರ ಜೊತೆ ಈಗ ಉದಾಹರಣೆ ಇನ್ನೊಂದು, ಈಗ ನಿಮ್ಮ ನ್ಯಾನವ್ರನ್ನ ಯಾರೋ ಬಂದು ಬಡಿಯಾತಾರಂದ್ರು ನೀವು ಅದ್ರಾಗ ಜಗಳಕ್ಕೆ ಹೋಗಂಗಿಲ್ಲ. ಇದೊಂದು ತಲೆ ಇಟ್ಟು. ನಿಮ್ಮ ನ್ಯಾನವ್ರು ಬಂದು ಯಾರೋ ಬಡಿಯಾತಾರಂದ್ರು ನೀವು ಅದ್ರಾಗ ನಡು ಹೋಗಂಗಿಲ್ಲ. ನಡುವು ಆದ್ರಪ್ಪ ಅಂದ್ರೆ ಅವ್ರು ಅದಕ್ಕೆ ಕಾಯ್ತಿರ್ತಾರೆ. ಇಮಿಡಿಯೇಟ್ಲಿ FIR ಅಕ್ಯೂಸ್ ನಂಬರ್ 1 ನಿಮ್ಮನ್ನ ಮಾಡ್ತಾರೆ, ಆರೋಪಿ ನಂಬರ್ 1 ನಿಮ್ಮನ್ನ ಮಾಡ್ತಾರೆ. ಅಲ್ಲಿ ಯಾಕೆ ಮಾಡ್ತಾರೆ? ಹುಡುಗ ಮಿಲ್ಟ್ರಿ ಹೊಂಟಾನು, ಹೋಗೋದು ಬಿಡಿಸ್ಬೇಕಲ್ಲ, ಹೌದ್ರಿ. ಮತ್ತು ಭಾಳ ಜನ ಆಗಲ್ದವ್ರು ಇರ್ತಾರೆ. ಎಲ್ಲರೂ ತಲೆ ಇಟ್ಟುವರಿ. ನಮ್ಗೆ ಯಾರು ವೈದಿಗಳಪ್ಪ ಅಂದ್ರೆ ನಮ್ಮ ಜಾತಿಯವ್ರ, ನಮ್ಮ ಅಣ್ತಂಬ್ರ, ನಮ್ಮ ಸಂಬಂಧಿಕರ, ನಮ್ಮ ಒಳಗರಿ. ಬೇರೆ ಜಾತಿಯವ್ರು ಯಾರು ನಮ್ಮ ವೈದಿಗಳಲ್ಲ. ತಲೆ ಇಟ್ಟವ್ರು ಎಲ್ಲರೂ ಪ್ರೀತಿಲಿ ನೋಡ್ಕೋರು ಅವರ ರೀ, ನಮ್ಮನ್ನ ಕೆಟ್ಟದಾಗಿ ನೋಡ್ಕೋರು ಅವರೇ ಇರ್ತಾರೆ. ಆದರೂ ಸಹಿತ ನಾವು ಎಲ್ಲರ ಜೋಡಿ ಪ್ರೀತಿಯಿಂದ ಇರಾಕನ ಪ್ರಯತ್ನ ಮಾಡಬೇಕು. ಅದಕ್ಕೆ ಎಲ್ಲ ಅಭ್ಯರ್ಥಿಗಳು ಎಲ್ಲ ನಿಮ್ಮ ತಂದೆ ತಾಯಿಗೂ ನಗು ತರಬೇಕು, ನಮ್ಮ ಸಂಸ್ಥೆಗೂ ಖುಷಿ ಆಗಬೇಕು. ಇನ್ನೊಂದು ಏನಪ್ಪ ಅಂದ್ರೆ ನೀವು ಪಾಸ್ ಆದಮೇಲೆ ವಾಟ್ಸಪ್ ಗ್ರೂಪ್ನಾಗ ನಿಮ್ಮ ಫೋಟೋ ಮತ್ತು ಹೆಸರನ್ನು ಹಾಕಬೇಕು. ನೀವು ವಾಟ್ಸಪ್ ಗ್ರೂಪ್ನಾಗ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಾವು ನಿಮಗೆ ಫೋನ್ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು, ಆರ್ಮಿ ವಿದ್ಯಾರ್ಥಿಗಳು, ಕೋಚಿಂಗ್ ಎಷ್ಟು ಜನ ಬಂದ್ರಿ ಎಲ್ಲರಿಗೂ ಫೋನ್ ಮಾಡಿ ನಿಮ್ಮ ರಿಸಲ್ಟನ್ನು ನಾವು ಕೇಳ್ತಾ ಇರ್ತೀವಿ. ದಯವಿಟ್ಟು ರೆಸ್ಪಾನ್ಸ್ ಮಾಡಿ. ನೀವು ಪಾಸ್ ಆಗಿದ್ದಾನೆ ನಮ್ಗೆ ಹೇಳಿಪ್ಪ ಅಂದ್ರೆ ನಾವು ಖುಷಿ ಪಡ್ತೀವಿ. ನೀವು ಪಾಸ್ ಆಗಿದ್ದಾನೆ ಹೇಳಿದ್ರೆ ನಾವು ಖುಷಿ ಪಡ್ತೀವಿ. ಆಮೇಲೆ ರಿಸಲ್ಟ್ ಬಂದ 2ನೇ ದಿನನೋ ಅಥವಾ 3ನೇ ದಿನಕ್ಕೆ ಫಂಕ್ಷನ್ ಇಟ್ಕೋತೀವಿ. ಭಾಳ ದೂರ ಇಡಂಗಿಲ್ಲ ರೀ. ಯಾಕೆ ದೂರ ಇಡಂಗಿಲ್ಲ ಅಂದ್ರೆ, ದೂರ ಇಟ್ಟು ಅಂದ್ರೆ ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲಿ ಹೋಗಿ ಭೇಟಿ ಆಗೋದು ಟೈಮ್ ನಿಮ್ಗೆ ಭಾಳ ಇರಂಗಿಲ್ಲ ರೀ. ಆದ್ದರಿಂದ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ನಿಮ್ಮ ತಂದೆ ತಾಯಿ ಮತ್ತು ಯಾರಾದರೂ ನಿಮ್ಮ ಬ್ರದರ್ಸ್ ಇದ್ರೂ ಸಹಿತ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರ್ಕೊಂಡ್ಬರ್ಬೇಕು. ಸರ್ಕಾರ ಕಾರ್ಯಕ್ರಮಕ್ಕೆ ಯಾರೂ ತಪ್ಪಿಸ್ಬೇಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನಾವು ಕಲ್ತ ಸಂಸ್ಥೆ ಮೇಲೆ ಎಷ್ಟೋ ಆದರೂ ಒಂದು ಪ್ರೀತಿ ಇರಬೇಕು. ನಿಮಗೆ ಎಷ್ಟೋ ಆದರೂ ಒಂದು ಪ್ರೀತಿ ಇರಬೇಕು. ಯಾಕಂದ್ರೆ ಮೈನೊಬ್ಬರು ಆರ್ಮಿಯವ್ರು ಬಂದಿದ್ದರು. ಅವರು 13 ವರ್ಷದಿಂದ ನಮ್ಮಲ್ಲಿ ಕೋಚಿಂಗ್ ಇದ್ರಂತ. ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದಿರೋ ಅವ್ರು ತೋರ್ಸಕ್ಕೆ, ನಾ ಇದೇ ಸಂಸ್ಥೆಯೊಳಗೆ ಕಲ್ತಾನೆ ಅಂತ. ಇದನ್ನು ನೋಡುವಂಗೆ ಆಗ್ತದೆ ಅವ್ರಿಗೆ. ಅವ್ನ ಹೆಂಡತಿನ ಕರ್ಕೊಂಡು ತೋರ್ಸಕ್ಕೆ ಬಂದಿದ್ದ. ಬಂದು ಕೂಡ ಹೇಳಕತ್ತ, ಸರ್ ಅವಾಗಿದ್ದು ಏನು ಇದ್ರಿಕಿಲ್ರಿ, ಅವಾಗ ಹೊರಗೆ ಕೂತ ಊಟ ಮಾಡ್ತಿದ್ವಿ, ಅಲ್ಲಿ ನಡು ಸೆಂಟ್ರ್ ಒಂದು ಭಾಳ ಇತ್ತು, ಒಂದೇ ಮಜಲ್ ಇತ್ತು ಬಿಲ್ಡಿಂಗ್. ಅವಾಗ 12-13 ವರ್ಷ ಹಿಂದಿನ ಕತೆ. ಬಂದು ಹೇಳಿ ಖುಷಿ ಪಟ್ಟು ಅದಾವ. ನಾವು ಅವ್ರಿಗೆ ಸತ್ಕಾರ ಮಾಡಿ ಕಳಿಸ್ತೀವಿ. ಅದಕ್ಕೆ ನಮ್ಮದು ಪ್ರೀತಿ ಹೆಂಗಿರ್ಬೇಕಪ್ಪ ಅಂದರೆ ಕಂಟಿನ್ಯೂ ಇರಬೇಕು. ನೀವು ಸಿಲೆಕ್ಷನ್ ಆದರೂ ಸಹಿತ ನಮಗೆ ಕೊಡುವಂಥ ನೀವು ಕಾಣಿಕೆ ಏನಪ್ಪ ಅಂದರೆ, ನಿಮ್ಮ ಕಡೆಯಿಂದ 4 ವಿದ್ಯಾರ್ಥಿಗಳು ನಮಗೆ ಕೊಡಬೇಕು. ನೀವು ನಮ್ಮ ಸಂಸ್ಥೆಗೆ ಕೊಡುವಂಥ ಕಾಣಿಕೆ ಏನಪ್ಪ ಅಂದರೆ, ನಿಮ್ಮ ಕಡೆಯಿಂದ 4 ವಿದ್ಯಾರ್ಥಿಗಳು ನಮಗೆ ಕಳಿಸಿದಪ್ಪ ಅಂದರೆ ನಮ್ಮ ಸಂಸ್ಥೆ ಋಣ ನಾವು ರೊಕ್ಕನ ಕೊಟ್ಟೋದ್ರಿ ಯಾಕೆ ಅನ್ಬೇಡಿ. ಮತ್ತು 4 ಹುಡುಗರನ್ನ ಕಳಿಸಿದಪ್ಪ ಅಂದರೆ ಅದು ನಿಮ್ಮ ಋಣ ತೀರಿದಾಗ ರೀ. ಹಂಗೆ ನಮಗೆ ನಿಮಗೆ ರಿಲೇಷನ್ ಇರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಸೂಟಿ ಆಗೋದು ಬಂದಾಗ ದಯವಿಟ್ಟು ಬಂದು ಭೇಟಿಯಾಗಿ ಹೋಗ್ಬೇಕು. ನೀವು ಸೂಟಿ ಆಗೋದು ಬಂದಾಗ ಬಂದು ಭೇಟಿಯಾಗಿ ಹೋಗ್ಬೇಕು. ಆಮೇಲೆ ಮೇಲೆ ನಮಗೆ ನಿಮಗೆ ಕಾಂಟ್ಯಾಕ್ಟ್ ಇರಬೇಕು.
ನಿಮ್ಮ ಮದುವೆಗೆ ಅದು ನಮ್ಮನ್ನು ಕರೀರಿ, ಸಿಬ್ಬಂದಿಯೊಂದಿಗೆ ಬರ್ತೀವಿ, ಎಲ್ಲರೂ ಮರಿಬೇಡ್ರಿ, ಎಲ್ಲರೂ ಕರೀರಿ, ಎಲ್ಲರೂ ಬರ್ತೀವಿ. ಆಮೇಲೆ ಎಲ್ಲರೂ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಪಾಸ್ ಆಗಿರಿ ಅಂತೇಳಿ ಆ ದೇವರಲ್ಲಿ ಮತ್ತೊಂದು ಬೇಡಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ವಿನಂತಿಯನ್ನು ಹೇಳ್ತೀವಿ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.